ಹತ್ತತ್ರ 9 ಕೋಟಿ ಜನ ವರ್ಷಕ್ಕೆ ಓಡಾಡ್ತಾರೆ ಪ್ಯಾಸೆಂಜರ್ಸ್. ನಮ್ ಬೆಂಗಳೂರು ತಗೊಂಡ್ರೆ ಕಂಪ್ಯಾರಿಸನ್ ಬರೀ 4 ಕೋಟಿ ಜನ. 1 ಕೋಟಿ ಭಾರತೀಯರು ಎವ್ರಿ ಕೆಲಸ ಮಾಡ್ತಾರಲ್ಲಿ. 72 ಸೆಕೆಂಡ್ಗೆ ಒಂದು ಫ್ಲೈಟ್ ಬರುತ್ತೆ, ಒಂದು ಫ್ಲೈಟ್ ಹೋಗುತ್ತೆ. ಎವ್ರಿ 72 ಸೆಕೆಂಡ್ಸ್ಗೆ 90,000 ಪೀಪಲ್ ಬರೇ 3 ಏರ್ ಸ್ಪೇಸ್ ಅಲ್ಲಿ ಟ್ರಾನ್ಸಿಟ್ ಆಗ್ತಾರೆ. ಎಲ್ಲಿ ಎಮಿರೇಟ್ಸ್ ತಗೊಳ್ಳಿ, ಕತಾರ್ ತಗೊಳ್ಳಿ, ಮತ್ತೆ ಇನ್ನೊಂದು UAE ತಗೊಳ್ಳಿ. ಈ 3 ಜಾಗದಲ್ಲೇ ಅಷ್ಟು ಜನ ಇದಾಗ್ತಾರೆ, ಏನು ದೇ ಮೂವ್ ಆನ್. ಅಂಡ್ ಏರ್ ಸ್ಪೇಸ್ ನಮ್ಗೆ ಸೌತ್ ಏಷ್ಯಾಗೆ ಮತ್ತೆ ಸೌತ್ ಈಸ್ಟ್ ಏಷ್ಯಾಗೆ ಇರೋದು ಅದೊಂದೇ. ಇರಾನ್, ಇರಾಕ್ ಮೂಲಕನೇ ಬರಬೇಕು ನಮ್ಗೆ. ಇಷ್ಟೆಲ್ಲ ಲಾಸ್ಗಳಾಗ್ತಾ ಇದಾವೆ ದೇಶಗಳಿಗೆ. ಎಷ್ಟು ಅವ್ರಿಗೆ, ದುಬೈಗಂತೂ ಯಾವ ಆಯಿಲ್ ರಿಸೋರ್ಸಸ್ ಇಲ್ಲ, ಅವ್ರಿಗೆ ಇರೋದೇ ಬರೇ ಟೂರಿಸಂ ಬಿಟ್ರೆ ಟ್ರಾನ್ಸಿಟ್. ಅಂದ್ರೆ ಈ ಏರೋಪ್ಲೇನ್ ಆ ಒಂದು ದೊಡ್ಡ ಏರ್ಪೋರ್ಟ್ ಮತ್ತೆ ಅಲ್ಲಿರೋ ಕಮರ್ಷಿಯಲ್ ಆಕ್ಟಿವಿಟೀಸ್ ಬಿಟ್ರೆ ಅವ್ರಿಗೇನು ಆಯಿಲ್ ಇಂದ ಬರ್ತಾ ಇದೆ ದುಬೈಗೆ ಅನ್ನೋದಂತೂ ಇಲ್ಲ, ಬಹಳನೇ ಕಮ್ಮಿ ಆಗ್ಬಿಟ್ಟಿದೆ. ಸೊ ಅಂತ ದೊಡ್ಡ ಲಾಸ್ ಮಾಡ್ತಾ ಇದಾರೆ ಈಗ ಅಲ್ಲಿ. ಸೊ ಇವತ್ತು ಈ ಗ್ಯಾರಂಟಿ ಇಲ್ಲ, ಇವತ್ತೇನೋ ಒಂದ್ಸಲಿ ಪೇಪರ್ ಅಲ್ಲಿ ದುಬೈಯಿಂದ ಬಂದ್ರು ಅಂತ ಬರುತ್ತೆ, ನಾಳೆ ಬೆಳಿಗ್ಗೆ ಕ್ಲೋಸ್ ಅಂತ ಬರುತ್ತೆ. ಇಟ್ ಈಸ್ ನಾಟ್ ಎ ವೆರಿ ಸ್ಟೇಬಲ್ ಆಗಿಲ್ಲ ಅಲ್ಲಿ ಏರ್ಪೋರ್ಟ್. ಫುಲ್ ಟ್ರಾನ್ಸ್ಪೋರ್ಟ್ ಡಿಸ್ಟರ್ಬ್ ಮಾಡಕ್ ಬಿಟ್ಟಿದ್ದಾರೆ. ಸೊ ದಟ್ ಈಸ್ ಅ ವೆರಿ ಬಿಗ್ ಲಾಸ್ ವಾಟ್ ವಿ ಆರ್ ಸೀಯಿಂಗ್ ಇನ್ ದ ಗಲ್ಫ್ ಕಂಟ್ರೀಸ್. ಒಂದು ಡಿಸಾಲಿನೇಷನ್, ಒಂದು ಆಯಿಲ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಏರ್ಪೋರ್ಟ್ ಹೊಡಿತಾ ಇದ್ದಾರೆ. ಸೊ ಇದಕ್ಕಿಂತ ಇನ್ನೇನೇನ್ ಲಾಸಸ್ ಬೇಕು? ಆಮೇಲೆ ತರಕಾರಿಗಳು ಹೋಗ್ತಾ ಇಲ್ಲ. ಬಿಕಾಸ್ ಈಗ ಮೊನ್ನೆ ನೋಡಿದ್ರಿ, ಲುಲ್ಲು ಮಾಲ್ ಅವರು ಯಾವ್ದೋ ಒಂದು ಸಪರೇಟ್ ಫ್ಲೈಟ್ ತಗೊಂಡೋಗಿ ದೇ ಫಿಲ್ಡ್ ಅಪ್ ದಿ ಲುಲ್ಲು ಅವ್ರ ತಾನೆ ಸಂಬಡಿ ಇಸ್ ದೇರ್, ಲುಲ್ಲು ಅವ್ರದ್ದು ಇದಿದೆಯಲ್ಲ, ಸ್ಟೋರ್ಸ್ ಎಲ್ಲ ಇದೆಯಲ್ಲ ದುಬೈಯಲ್ಲಿ, ದೇ ಹ್ಯಾವ್ ಗಾನ್ ಇನ್ ಸಪರೇಟ್ ಫ್ಲೈಟ್ ಹೋಗಿ ಅವ್ರ ಸ್ಟೋರ್ಸ್ ಎಲ್ಲ ಫಿಲ್ ಅಪ್ ಮಾಡಿದಾರಂತೆ. ಸೊ ಬಟ್ ಅನೇಕ ಸ್ಟೋರ್ಸ್ಗಳು ಫಿಲ್ಅಪ್ ಆಗಿಲ್ಲ. ಅಲ್ಲಿನ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ನಾನು ಹೇಳ್ದಂಗೆ ಕುಡಿಯೋ ನೀರಿಗೆ ಏನಾದ್ರು ತೊಂದರೆ ಬಂದ್ಬಿಡ್ತಾವ ಅಂದ್ರೆ ಬಹಳನೇ ತೊಂದ್ರೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾವ ಎಲ್ಲಾ ಗಲ್ಫ್ ಕಂಟ್ರೀಸ್. ಆಮೇಲೆ ನಮ್ ಇಂಡಿಯಾಕ್ಕಂತೂ ಸುಮಾರು 1 ಕೋಟಿ ಜನ ಇಂಡಿಯನ್ಸ್ ಇದಾರೆ. 38% ಆಫ್ ದಿ ರೆವಿನ್ಯೂ ಬರ್ತಾ ಇರೋದು ಅಲ್ಲಿಂದಾನೆ. NRI ರೆವಿನ್ಯೂ ಇವತ್ತು ಏನೇ ಬರ್ತಾ ಇದೆ ಭಾರತಕ್ಕೆ ಅಂದ್ರೆ ಹತ್ತತ್ರ 38% ಬರ್ತಾ ಇರೋದೇ ಆ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಇಂದ. ಸೊ ಇಷ್ಟೆಲ್ಲ ಹಾನಿ ಆಗ್ತಾ ಇದೆ ಭಾರತಕ್ಕೂ. ಇವತ್ತು LPG ನೋಡಿರ್ಬೋದು, ಆಗ್ಲೇ 60 ರೂಪಾಯಿ ಜಾಸ್ತಿ ಆಗೋಯ್ತು. ಈಗ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಏನ್ ಬಹಳ ದಿವಸದಿಲ್ಲ. ಈಗ ಜಪಾನ್ ತಗೊಂಡ್ರೆ 365 ಡೇಸ್ ಇಟ್ಕೊಂಡಿದ್ದಾರೆ, 354 ಡೇಸ್. ಚೈನಾ ತಗೊಂಡ್ರೆ 6 ತಿಂಗಳು ಸ್ಟೋರೇಜ್ ಮಾಡಿದ್ದಾರೆ. ನಮ್ಮ ಹತ್ರ 75 ದಿವಸ ಅಂತಾರೆ, ಬಟ್ ಈಗ ಕೊನೆಯಲ್ಲಿ ಹೇಳ್ತಾರೆ 20-25 ದಿವಸ ಅಂತಾರೆ. ಸೊ ವಿ ಡೋಂಟ್ ನೋ ವಾಟ್ ಇಸ್ ದ ಸ್ಟೋರೇಜ್ ವಿ ಹ್ಯಾವ್ ವೆನ್ ವಿ ಆರ್ ಗೋಯಿಂಗ್ ಟು ಫೇಸ್ ದ ಡಿಫಿಕಲ್ಟಿ. ಜೊತೆಲಿ ಎಕ್ಸ್ಪೋರ್ಟ್ ನಮ್ ನಿಂತೋಗಿದೆ. ಯಾಕಂದ್ರೆ ಊಟ ತಿಂಡಿ ಎಲ್ಲ ಹೋಗ್ತಾ ಇದೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ. ಬರೀ ಆಯಿಲ್ ಬರೋದಲ್ಲ, ನಮ್ದು ಹೋಗೋದು ಅದ್ರ ಮೂಲಕನೇ ಹೋಗ್ಬೇಕಾಗಿತ್ತು, ಅದನ್ನು ಸ್ಟಾಪ್ ಆಗೋಗಿದೆ. ಸೊ ನಮಗ್ ಬರ್ಬೇಕಾದ್ರೆ ಕೆಲವು ಇಂಪೋರ್ಟ್ಸ್ ಹತ್ತತ್ರ 50% ಆಫ್ ಇಂಪೋರ್ಟ್ಸ್ ಬರೋದೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ, ಅದು ನಿಂತೋಗಿದೆ ನಮ್ ಇಂಪೋರ್ಟ್ಸ್ ಎಲ್ಲ. ಸೊ ಇದೆಲ್ಲ ನೋಡಿದ್ರೆ ಆರ್ಥಿಕ ಗ್ಲೋಬಲಿ ಯಾವ ತರ ಎಕನಾಮಿ ಹೊಡಿತಾ ಇದೆ ಲೆಕ್ಕ ಹಾಕೊಳ್ಳಿ. ಫೈನ್. ನಾನೀಗ ಕೃಷ್ಣರಾಜು ಸರ್ ಕೇಳ್ಬಿಡ್ತೀನಿ. ಕೃಷ್ಣರಾಜು ಸರ್, ಈಗ $110 ಬ್ಯಾರಲ್ ಕಚ್ಚಾ ತೈಲ ಏರಿಕೆ ಆಗಿರೋ ಸದ್ಯಕ್ಕೆ ಇಲ್ಲಿವರೆಗಿನ ಏರಿಕೆ ಎಷ್ಟು ಅಂತ ನೋಡಿದ್ರೆ 25% ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದೆ ಒಂದು ಬ್ಯಾರಲ್ಗೆ. ಇನ್ನೊಂದು 10 ದಿನ ಕಳೆದ್ರೆ 60% ಕೂಡ ಜಾಸ್ತಿ ಆಗ್ಬೋದು, ಅಂದರೆ 60%ವರೆಗೆ ಏರಿಕೆ ಆಗಬಹುದು ಅಂತ ಬಂದಿದೆ. ಸೋಫಾರ್ ಇಲ್ಲಿವರೆಗೂ ಇಷ್ಟೆಲ್ಲ ಜಾಸ್ತಿ ಆದ ಹೊರತಾಗಿಯೂ ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಒಂದು ರೀತಿಯಲ್ಲಿ ಎಲ್ಲಿತ್ತೋ ಅಲ್ಲೇ ಇದೆ. ಆದರೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿಬಿಟ್ರು. ಅಂದರೆ ನಾವು ಜನಸಾಮಾನ್ಯರು ಬಳಸುವಂಥ ಗ್ಯಾಸ್ ಬೆಲೆ 60 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಎಲ್ಲಿಯವರೆಗೆ ಭಾರತ ಈ ಥರ ಬೆಲೆಗಳನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ? ಎಷ್ಟು ಶಕ್ತಿ ಎಲ್ಲಿವರೆಗೂ ಇರುತ್ತೆ ಇದೇ ಥರ ಹೋಲ್ಡ್ ಮಾಡ್ಕೊಂಡು ಹೋಗೋಕ್ಕೆ ಅಂತ? ಇವ್ರಿಗೆ ಭಾರತಕ್ಕೆ ಇರುವಂದು 2 ಆಪ್ಷನ್. ಒಂದು ಬೇರೆ ರೂಟಲ್ಲಿ ಆಯಿಲ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು, ಎಸ್ಪೆಷಲಿ ರಷ್ಯಾದಿಂದ. ಮತ್ತೆ ಬೇರೆ ರಾಷ್ಟ್ರಗಳಿಂದ ಮಾಡ್ಬೋದು, ವೆನಿಜುವೆಲಾ ಮತ್ತೆ ಬೇರೆ ರಾಷ್ಟ್ರಗಳಿಂದ ಮಾಡ್ಬೋದು. 2ನೇ ಆಪ್ಷನ್ ಇರುವಂತದ್ದು ಈಗ ನೀವು ನೋಡಿರ್ಬೋದು ಸರ್. ಹಾಗೆ ಕೇಳ್ತೀನಿ ನಾನು, ಈಗ ನಮಗೆ ರಷ್ಯಾದಿದೆಯಲ್ಲ ಕೃಷ್ಣರಾಜ್ ಸರ್, ರಷ್ಯಾದಿಂದ ತಗೋಬೋದಪ್ಪ ನೀನು, 30 ದಿನ ವಿನಾಯಿತಿ ಕೊಟ್ಟಿದ್ದೀನಿ ತಗೋ ಅಂತ ಹೇಳಿ ಅಮೆರಿಕ ಹೇಳಿ ಆದ ಮೇಲೆ ನಮಗೆ ರಷ್ಯಾದಿಂದ ಬರಬೇಕಾಗಿರ್ತಕ್ಕಂಥದ್ದು ಬರ್ತಾ ಇದೆಯಾ ಇದೀಗ? ಹಾಗಾಗಿ ಪೆಟ್ರೋಲ್ ಡೀಸೆಲ್ ಸದ್ಯಕ್ಕೆ ಏರಿಕೆ ಆಗಲ್ಲ ಅಂತ ಹೇಳಬಹುದಾ? ಇಲ್ಲ ಯಾವತ್ತು ಏನು ಬೇಕಾದರೂ ಆಗಬಹುದು, 1500 ರೂಪಾಯಿ ಬೇಕಾದರೆ ಅಡುಗೆ ಅದಿಲ್ಲ ಅಲ್ಲಿವರೆಗೂ ಹೋಗಬಹುದು ಅಂತ ಕೆಲವರು ಗಾಬರಿ ಪಡ್ತಾ ಇದ್ದಾರಲ್ಲ, ಇದು ನಿಜವಾ ಅಂತ?
ಈಗ ರಷ್ಯಾದಿಂದ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅವರು ಆರ್ಡರ್ ಪ್ಲೇಸ್ ಮಾಡಿ ಅದು ಸ್ಟಾರ್ಟ್ ಆಗಿ ಅದು ಬರೋದಷ್ಟೊತ್ತಿಗೆ ಸಾಕಷ್ಟು ದಿನಗಳು ಬರ್ತದೆ. ಯಾಕಂತಂದ್ರೆ ಇಲ್ಲಿ ಒಂದು ಅಡ್ವಾಂಟೇಜ್ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದು ಏನಂತಂದ್ರೆ, ಇರಾನ್ ಅದನ್ನ ಹಡಗುಗಳನ್ನ, ರಷ್ಯಾ ಹಡಗುಗಳು ಮತ್ತೆ ಇಂಡಿಯಾದ ಹಡಗುಗಳನ್ನ ಬಿಡ್ತಾ ಇದೆ ಆ ಒಂದು ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ. ಸೊ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಭಾರತಕ್ಕೆ ಒಂದ್ ಸ್ವಲ್ಪ ಕುಶನ್ ಸಿಗುತ್ತೆ. ಎರಡನೇದು, ಈಗ ಆಲ್ರೆಡಿ ಸ್ಟಾಕ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಪ್ರೊಡಕ್ಷನ್ ಇಲ್ಲ, ಯಾವ್ದು ಗಲ್ಫ್ ಕಂಟ್ರೀಸ್ ನಲ್ಲಿ ಪ್ರೊಡಕ್ಷನ್ ಯೂನಿಟ್ಸ್ ಮೇಲೆಲ್ಲ ಏರ್ ಅಟ್ಯಾಕ್ಸ್ ಆಗಿದೆ, ಮಿಸೈಲ್ ಅಟ್ಯಾಕ್ಸ್ ಆಗಿದೆ. ಜೊತೆಗೆ ಹಡಗುಗಳನ್ನ ಇನ್ಸೂರೆನ್ಸ್ ಇದೆಯಲ್ಲ, ಹಡಗುಗಳು ಬರ್ಬೇಕು ಅಂತಂದ್ರೆ ರಿಸ್ಕ್ ತುಂಬಾ ಇರ್ತದೆ ಈ ಯುದ್ಧ ಕಾಲದಲ್ಲಿ. ಅದಕ್ಕೆ ಇನ್ಸೂರೆನ್ಸ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಮೂರನೇದು ಏನಂತಂದ್ರೆ, ಈ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ಆಯಿಲ್, ಕ್ರೂಡ್ ಆಯಿಲ್ ಇವುಗಳ ನಿಧಾನ ಆಗ್ತಾ ಇದೆ, ಬಂದ್ರೂ ನಿಧಾನ ಆಗ್ತಾ ಇದೆ. ಹಾಗಾಗಿ ಭಾರತಕ್ಕಿರೋ ಇನ್ನೊಂದು ಅವಕಾಶ ಏನಂತಂದ್ರೆ, ಈಗ ಸ್ಟೇಟು ಮತ್ತೆ ಸೆಂಟ್ರಲ್ ಎಕ್ಸೈಸ್ ಪ್ರೈಸಸ್ ಅಥವಾ ಟ್ಯಾಕ್ಸ್ ಜಾಸ್ತಿ ಇದೆ. ಸೊ ಅಲ್ಲಿ ಅವರು ಕಡಿಮೆ ಮಾಡಿದ್ರೆ ಈ ಒಂದು ಶಾಕ್ಸ್ ಏನಿದೆ ಅದನ್ನ ಅಬ್ಸರ್ವ್ ಮಾಡ್ಕೋಬಹುದು. ಈಗ ಡೀಸೆಲ್, ಈಗ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಇವನ್ $115 ಹೋದ್ರೂ ಕೂಡ ಹಿಂದೆ ಹೋಗಿತ್ತು, ಬೆಲೆಗಳೆಲ್ಲ ಕಡಿಮೆ ಇತ್ತು. ಸೊ ಹಾಗಾಗಿ ಈ ಒಂದು ಸೆಂಟ್ರಲ್ ಮತ್ತೆ ಸ್ಟೇಟ್ ಟ್ಯಾಕ್ಸಸ್ ನ ಕಡಿಮೆ ಮಾಡೋದ್ರ ಮೂಲಕ ಇದು ಟೆಂಪ್ರರಿ ಆಗಿ ನಾವು ಕಡಿಮೆ ಮಾಡಬಹುದು ಬೆಲೆಗಳನ್ನ. ಬಟ್ ಆಲ್ರೆಡಿ ಇದು ನೀವ್ ಹೇಳ್ದಾಗೆ ಜಾಸ್ತಿ ಮಾಡಿದ್ದಾರೆ. ಸೊ ಇದೇನಂತಂದ್ರೆ, ಆಯಿಲ್ ಕಂಪನೀಸ್ಗಳು ಲಾಸ್ ಅನ್ನ ಸರಿಯಾಗಿ ಅಸೆಸ್ ಮಾಡದೆ ತಕ್ಷಣನೇ ಇದು ಏರಿಕೆ ಮಾಡಿರುವಂತದ್ದು ಒಂದು ಏನ್ ತೋರಿಸುತ್ತೆ ಅಂತಂದ್ರೆ, ಅವರು ದೇ ಆರ್ ಸೀಯಿಂಗ್ ದಿ ಪಲ್ಸ್ ಆಫ್ ದಿ ಪೀಪಲ್, ಯಾವ ರೀತಿ ರಿಯಾಕ್ಟ್ ಮಾಡ್ತಾರಂತ ನೋಡಿ ಮಾಡ್ತಾ ಇದ್ದಾರೆ. ಹೀಗಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ, ಇದರಿಂದ ಆರ್ಥಿಕ ನಷ್ಟ ಎಲ್ರಿಗೂ ಆಗುತ್ತಾ ಇದೆ. ಜೊತೆಗೆ ನಮ್ಮ ಹಣ ತೈಲ ಕಂಪನಿಗಳಿಗೆ ಹೋಗ್ತಾ ಇದೆ.